ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ತುಂಬಾ ಲೇಟ್ ಆಗಿದೆ, ಅದಕ್ಕೋಸ್ಕರ ಬೇಗನೆ ವಿಡಿಯೋನ ಪ್ರಾರಂಭ ಮಾಡ್ತೀನಿ. ನಾಳೆ ಮಂಡೇ ನೈಟ್ ರಲ್ಲಿ ಏನೇನಾಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ಬಟ್ ಅದಕ್ಕಿಂತ ಮುಂಚೆ ನಮ್ಮ ಡೆವ್ಮೆಲ್ಸ್ನವರು ರುಸೆವ್ ಹಾಗೆ ಶೇಮೆಸ್ ಅವರ ಮ್ಯಾಚ್ಗೆ 5 ಸ್ಟಾರ್ ರೇಟಿಂಗ್ ನ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ನಮ್ಮ ಶೇಮೆಸ್ ಅವರ ಗತಿ ಏನಾಗಿದೆ ಅಂತ ನೀವೊಂದು ಫೋಟೋದಲ್ಲಿ ನೋಡ್ತಾ ಇರಬಹುದು. ನಮ್ಮ ಶೇಮೆಸ್ ಅವರು ತನ್ನ ಒಂದು ಫೋಟೋನ ಶೇರ್ ಮಾಡಿಕೊಂಡು ಐ ಆಸ್ಕ್ ಫಾರ್ ಇಟ್, ಐ ಗೆಟ್ ಇಟ್, ದ ಓಲ್ಡ್ ರುಸೆವ್ ಇಸ್ ಬ್ಯಾಕ್ ಅಂತ ಒಂದು ಟ್ವೀಟ್ ನ ಮಾಡಿದ್ದಾರೆ. ನಿಜವಾಗ್ಲೂ ಯಾವ ರೀತಿ ಗುರ್ತಾಗಿದೆ ಗುರು ನಮ್ಮ ಶೇಮೆಸ್ ಅವರ ಮೈ ಮೇಲೆ. ಇದನ್ ಬಿಟ್ರೆ ನಾಳೆ ಮಂಡೇ ನೈಟ್ ಗಾಯ್ಸ್ ಇನ್ನೇನು ಪ್ರಾರಂಭ ಆಗ್ತಾ ಇದೆ. ನಾಳೆ ಅಂತ ಹೇಳೋದಕ್ಕಾಗೋದಿಲ್ಲ, ಇವತ್ತು ರಾತ್ರಿ 11:00 ಮಂಡೇ ನೈಟ್ ಪ್ರಾರಂಭ ಆಗ್ತಾ ಇದೆ. ಟೈಮ್ ಎಷ್ಟಾಯ್ತು? 8:30 ಆಗಿದೆ. 9:30, 10:30, 11:30 ಇನ್ನು 3 ಗಂಟೆಲಿ ನಮಗೆ ಮಂಡೇ ನೈಟ್ ನೋಡೋದಕ್ಕೆ ಸಿಗುತ್ತೆ. ಸೇಮ್ ಲೊಕೇಶನ್, ಸೇಮ್ ಎರೇನಾದಲ್ಲಿ ಮಂಡೇ ನೈಟ್ ಆಗ್ತಾ ಇದೆ. ಸ್ಟೇಜ್ ಕೂಡ ನೀವು ನೋಡ್ತಾ ಇರಬಹುದು. ಡಬ್ಲ್ಯೂ ಅವರು ಯಾವುದೇ ರೀತಿಯ ಚೇಂಜಸ್ ಗಳನ್ನ ಮಾಡಿಲ್ಲ. ಇನ್ನು ನಾಳೆ ಮಂಡೇ ನೈಟ್ ನಮಗೆ ಕಬೂಕಿ ವಾರಿಯರ್ಸ್ ವರ್ಸಸ್ ಜಡ್ಜ್ಮೆಂಟ್ ಡೇ ಅವರ ನಡುವೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಅಷ್ಟೇ ಅಲ್ಲ, ನ್ಯೂ ಡೇ ಅಂಡ್ ಗ್ರೇಸನ್ ವಾಲರ್ ವರ್ಸಸ್ ವಾರ್ ರೈಡರ್ಸ್ ಹಾಗೆ ಪೆಂಟಾ ಅವರ ನಡುವೆ ಕೂಡ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಅಂಡ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ಡೊಮಿನಿಕ್ ಮಿಸ್ಟೀರಿಯೋ ಹಾಗೆ ಎಜಿ ಸ್ಟೈಲ್ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಅಷ್ಟೇ ಅಲ್ಲ ಗಾಯ್ಸ್, ನಮ್ಮ ಆಡಮ್ ಪಿಯರ್ಸ್ ಅವರು ವಿಮೆನ್ಸ್ ವರ್ಲ್ಡ್ ಚಾಂಪಿಯನ್ಶಿಪ್ ನ ಅಡ್ರೆಸ್ ಕೂಡ ಮಾಡ್ತಾರಂತೆ. ಈಗ ನಮ್ಮ ಸ್ಟೆಫನಿ ವೆಕರ್ ಅವರು ಚಾಲೆಂಜರ್ ಆಗಿದ್ದಾರೆ. ಅವರ ವಿರುದ್ಧ ಯಾರ ಅಪೋನೆಂಟ್ ನ ನಮ್ಮ ಆಡಮ್ ಪಿಯರ್ಸ್ ಅವರು ಹುಡುಕ್ತಾರೆ, ಯಾವ ರೀತಿ ಪ್ಲಾನ್ ಮಾಡ್ತಾರೆ ಅಂತ ನಾಳೆ ಮಂಡೇ ನೈಟ್ ರಲ್ಲಿ ನಮಗೆ ಗೊತ್ತಾಗುತ್ತೆ. ಅಷ್ಟೇ ಅಲ್ಲ, ನಮ್ಮ ಸಿಎಂ ಪಂಕ್, ಸೆತ್ ಫ್ರೀಕಿನ್ ರಾಲಿನ್ಸ್ ಇವರೆಲ್ಲರ ಸ್ಟೋರಿ ನಮಗೆ ನಾಳೆ ಮಂಡೇ ನೈಟ್ ರಲ್ಲಿ ಕಂಟಿನ್ಯೂ ಆಗೋದು ನೋಡೋದಕ್ಕೆ ಸಿಗುತ್ತೆ. ಯಾಕಂದ್ರೆ ವಿಷನ್ ನ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ನಾಳೆ ಮಂಡೇ ನೈಟ್ ಆಗಿ ಅಡ್ವರ್ಟೈಸ್ ಮಾಡಿದ್ದಾರೆ. ವಿಷನ್ ಜೊತೆಗೆ ಆಫ್ ಕೋರ್ಸ್ ನಮ್ಮ ಬೆಕ್ಕಿ ಲಿಂಚ್ ಅವರು ಕೂಡ ನಾಳೆ ಮಂಡೇ ನೈಟ್ ರಲ್ಲಿ ನೋಡೋದಕ್ಕೆ ಸಿಗ್ತಾರೆ. ನಿಜವಾಗ್ಲೂ ಮಂಡೇ ನೈಟ್ ನೋಡೋದಕ್ಕೆ ನಾನಂತೂ ತುಂಬಾನೇ ಕಾಯ್ತಾ ಇದ್ದೀನಿ. 11:00 ಸರಿಯಾಗಿ ಮಂಡೇ ನೈಟ್ ನಿಮ್ಮೆಲ್ಲರಿಗೂ ಕೂಡ ನೋಡೋದಕ್ಕೆ ಸಿಗುತ್ತೆ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.